ಹೆಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದು ಆ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದಾಗೆ ಆಸೆ ಸೀರಿಯಲ್ನ ಶುಕ್ರವಾರದ ಸಂಚಿಕೆ ಅಂದರೆ ಇಂದಿನ ಸಂಚಿಕೆಯಲ್ಲಿ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶ್ರುತಿ ಫೋನ್ನಲ್ಲಿ, ಸರ್ ಇನ್ನೊಂದು 15-20 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ ಸರ್, ಯು ಡೋಂಟ್ ವರಿ ಸರ್ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಆಗ ವಾಸುದೇವು, ಯಾಕಮ್ಮ ನೀನು ಇಷ್ಟೊಂದು ಕಷ್ಟಪಡ್ತೀಯ, ನಿನಗೆ ದುಡ್ಡೇ ಮುಖ್ಯ ಅನ್ನೋದಾಗಿದ್ದರೆ ಹೇಗಿದ್ದರೂ ಇಂಜಿನಿಯರಿಂಗ್ ಮಾಡಿದ್ಯಾ, ಎಲ್ಲಾದರೂ ಒಂದು ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ ಹೋಗ್ಬಾ ಅಂತ ಹೇಳ್ತಾನೆ. ಆಗ ಏನಕ್ಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ದುಡ್ಡು ಮತ್ತು ಫುಡ್ಗಲ್ಲ ಅಂತ ಹೇಳ್ಬಿಟ್ಟು, ನನ್ನ ಪ್ಯಾಷನ್ನು 15 ನಿಮಿಷ ಟೈಮ್ ಮಾತ್ರ ಇದೆ, ಅದನ್ನು ಕಿಲ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಶ್ರುತಿ, ನೋ ವೇಸ್, ಹೃದಯ ಅನ್ನೋದು ಕನ್ನಡಿ ಇದ್ದಾಗೆ, ಒಂದು ಸಾರಿ ಹೊಡೆದೋದ್ರೆ ಇನ್ಯಾವತ್ತೂ ಸರಿ ಹೋಗೋದಿಲ್ಲ. ಡಬ್ ಮಾಡಬೇಕಾದ್ರೆ ಅಷ್ಟರಲ್ಲಿ ಮೀನಾ ಬರ್ತಾಳೆ ಸ್ಟುಡಿಯೋಗೆ. ನಮಸ್ತೆ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿದ್ದವ್ರಿಗೆ ಹೇಳ್ತಾಳೆ. ನಮಸ್ತೆ ಕಣಮ್ಮ ಅಂತ ಹೇಳ್ತಾರೆ. ಶ್ರುತಿನ ಮೀಟ್ ಮಾಡಬೇಕಾಗಿತ್ತು ಸರ್ ಅಂತ ಹೇಳಿದಾಗ, ಡಬ್ಬಿಂಗಲ್ಲಿದ್ದಾರೆ, 1 ನಿಮಿಷ ಅಂತ ಹೇಳ್ತಾನೆ. ರಾಜಿ ಪಂಚಾಯತಿ ಎಲ್ಲ ಬಿಟ್ಬಿಡಿ, ನೀವು ನಾನು ಯಾರ ಮಾತನ್ನೂ ಕೇಳೋದಿಲ್ಲ, ಅರ್ಥ ಆಗೋ ಆಗಿದ್ದರೆ ಇಲ್ಲಿಂದ ಹೊರಟೋಗಿ. ಏನು ಸರ್ ಅಂತ ಕೇಳ್ತಾಳೆ. ಏನಿಲ್ಲಮ್ಮ, ಎಲ್ಲ ಆಯಿತು, ಆದರೆ ನಿನ್ನನ್ನು ಹುಡ್ಕೊಂಡು ಮೀನಾ ಅನ್ನೋರು ಬಂದಿದ್ದಾರೆ ಅಂತ ಹೇಳ್ತಾರೆ ಅವರು. ಸರಿ ಅಂತ ಹೇಳ್ಬಿಟ್ಟು ಅವಳು ಡಬ್ಬಿಂಗ್ ಸ್ಟುಡಿಯೋದಿಂದ ಹೊರಗಡೆ ಬರ್ತಾಳೆ. ಸೂರ್ಯ ರವಿನ ಹುಡ್ಕೊಂಡು ರೆಸ್ಟೋರೆಂಟಿಗೆ ಬರ್ತಾನೆ. ಹಿಂದೆಯಿಂದ ತಟ್ತಾನೆ. ಅದನ್ನು ನೋಡಿದಂಥ ರವಿ, ಯಾರೋ ಕಸ್ಟಮರ್ ಬಂದಿದೆ, ಏನು ಬೇಕು ಕೇಳು ಮುರಳಿ ಅಂತ ಹೇಳ್ತಾನೆ. ಆಗ ನಾನು ಕಸ್ಟಮರೇನು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ. ಬಂದಿದ್ಯಾ, ಇಲ್ಲಿ ಯಾರಿಗೆ ಹೊಡಿಬೇಕು ಅಂತ ಹೇಳಿ ಕೇಳಿದಾಗ, ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡ ರವಿ, ಇಲ್ಲಾಂದರೆ ಸರಿಯಾಗಿ ಬಾರಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಬಾರ್ಸು, ನಿನಗೆ ಗೊತ್ತಿರೋದು ಅದೊಂದೇ ತಾನೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಆಗ ಸೂರ್ಯ, ಇಲ್ಲ ಕಣೋ, ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಮಾತಾಡೋಕೆ ಬರಲ್ಲ ಅಂತ ಹೇಳಿ ರವಿ ಹೇಳಿದಾಗ, ನೀನು ಮಾತಾಡೋಕೆ ಬರಲಿಲ್ಲ ಅಂತಂದರೆ ಇಲ್ಲಿರೋ ಕಸ್ಟಮರ್ಗಳಿಗೆಲ್ಲ ರೋದನೆ ಕೊಟ್ಬಿಡ್ತೀನಿ ನೋಡು ಅಂತ ಹೇಳ್ತಾನೆ. ಕಸ್ಟಮರ್ನ ಒಬ್ರನ್ನ ಮಾತಾಡ್ತಾನೆ. ಅವಳು ಆವಾಗ ತೆಲುಗುನಲ್ಲಿ ಮಾತಾಡ್ತಾಳೆ. ಓ ನೀವು ತೆಲುಗುನ ಅಂತ ಹೇಳ್ಬಿಟ್ಟು, ಅಂಟಾವಾ ಮಾವ ಅಂಟಾವಾ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ರವಿ, ಏನು ಎಲ್ಲರಿಗೂ ಹಿಂಗೆ ತೊಂದರೆ ಕೊಡ್ತಾ ಇದೆಯಾ, ಬಾರು ಅಂತ ಹೇಳ್ಬಿಟ್ಟು ಹೊರಗಡೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮೀನಾ ಕಡೆ ತಿರುಗ್ತಾಳೆ. ಆಗ ಮೀನಾ ಅಳ್ತಾ ಇರ್ತಾಳೆ. ಏನು ಮೀನಾ ಅವರೇ, ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಮೀನಾ, ಆಗಿದೆ ಮನೆ ಪರಿಸ್ಥಿತಿ ಶ್ರುತಿ ಅಂತ ಹೇಳ್ತಾಳೆ. ಏನಾದರೂ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳಿದಾಗ, ನಿನಗೆ ಗೊತ್ತಿಲ್ವ ಶ್ರುತಿ, ಗೂಡಲ್ಲಿರೋ ಅಕ್ಕಿಗಳು 2 ಕರ್ಕೊಂಡು ಹಾರೋದ್ರೆ ವಿಮಾನದ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ ಅಂತ ಹೇಳಿದಾಗ, ಶ್ರುತಿ, ಇಲ್ಲ ಮೀನಾ ಅವರೇ, ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಮುನ್ನೆ ಬಿಟ್ಟು ರವಿನೇ ಬೇಕು ಅಂತ ಹೋದವಳು ನಾನು, ಈಗ ರವಿ ಆಸೆ ಪಟ್ಟ ಅಂತ ಹೇಳ್ಬಿಟ್ಟು ಅವ್ರ ಮನೆಗೂ ಹೋದೆ. ಹೇಳಿ ಮೀನಾ ಅವರೇ, ನನ್ನಿಂದ ಯಾರಿಗೇನು ತೊಂದರೆ ಆಗಿತ್ತು ಕೇಳ್ತಾಳೆ. ಆಗ ಮೀನಾ, ಇಲ್ಲ ಅಂತ ಹೇಳ್ತಾಳೆ. ಇದು ನನ್ನ ತಂದೆ ಮೇಲೆ ಕೈ ಮಾಡಿದ್ದು ಸರಿನಾ ಅಂತ ಕೇಳ್ತಾಳೆ. ಆಗ ಮೀನಾ, ನಿಮ್ಮ ತಂದೆ ಮಾತಾಡಿದ್ದು ಸರಿ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಶ್ರುತಿ, ಅವ್ರು ಏನು ಮಾತಾಡೋರು ನನಗೆ ಗೊತ್ತಿಲ್ಲ, ಅದವರು ಏನೋ ಒಂದೆರಡು ಮಾತಾಡಿರ್ತಾರಪ್ಪ, ಈಗಲ್ಲ ಹಾಗೆ ಅಂತೇಳಿ ಸಮಾಧಾನ ಮಾಡ್ಬೋದಾಗಿತ್ತು ಅಂತ ಹೇಳಿದಾಗ ಮೀನಾ, ಅವರು ಕೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಶ್ರುತಿ ಅಂತ ಹೇಳ್ತಾಳೆ. ನಾನೇ ಜಗಮುಂಡಿ, ನೀವು ಹೇಳ್ದಂಗೆ ಕೇಳ್ತೀನಪ್ಪ ಅಂತದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಕೇಳ್ತಿರ್ಲಿಲ್ವಾ ಅಂತ ಹೇಳ್ತಾಳೆ. ಸೌಜನ್ಯ ನಿಮ್ಗಾಗಲಿ ಸೂರ್ಯ ಅವ್ರಿಗಾಗಲಿ ಇರಲಿಲ್ಲ. ಅವರೇ, ಸೂರ್ಯ ಅವ್ರು ಸರಿ ಇಲ್ಲ, ಅವರಿಂದ ಹೇಗಾದರೂ ಮಾಡಿ ನಿಮಗೆ ಡಿವೋರ್ಸ್ ಕೊಡಿಸಿ ನಿಮ್ಮ ಲೈಫ್ನ ಸರಿ ಮಾಡೋಣ ಅಂತ ಅಂದ್ಕೊಂಡವಳು ನಾನು. ಅಂದ್ಕೊಂಡು ಹೋಗ್ತಾರೆ ಅಂತ ಸುಮ್ಮನಾದ್ನಪ್ಪ. ಆದರೆ ಆ ರೌಡಿ ನಮ್ಮ ಅಪ್ಪ ಅಮ್ಮನ ಮೇಲೇ ಕೈ ಮಾಡೋ ಅಂತಕ್ಕೆ ಹೋದ್ಮೇಲೆ ಮನೆಗೆ ಬರೋ ಮನಸ್ಸೇ ಸತ್ತೋಯ್ತು. ಬಂದಿದ್ದೀರಾ ಅಂತ ನನಗೆ ಗೊತ್ತು, ಸತ್ಯ ಮಾಡ್ತೀನಿ ಹೇಳ್ತೀನಿ ಮೀನಾ ಅವರೇ, ಇವತ್ತೇನೇ ಹೇಳಿದ್ರು ನಾನು ನಿಮ್ಮ ಮಾತನ್ನ ಕೇಳೋದಿಲ್ಲ. ಆಯಾಸ ಮಾಡ್ಕೋಬೇಡಿ, ಬೇಕಾದರೆ ಬನ್ನಿ 2 ಕಪ್ ಕಾಫಿ ಕುಡಿಯೋಣ, ಊಟನ ಮಾಡೋಣ, ಬಿಟ್ಟು ನನ್ನನ್ನು ಮನೆ ಕರ್ಕೊಂಡೋಗೋ ಅಂಥ ಪ್ರಯತ್ನನ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗ ಮೀನಾ, ಕ್ಷಮಿಸು ಶ್ರುತಿ, ಟೀ ಕುಡಿಯೋದಕ್ಕೋ ನಾನು ಇಲ್ಲಿಗೆ ಬರಲಿಲ್ಲ, ತಪ್ಪು ತಿಳುವಳಿಕೆ ದೃಢ ನಿರ್ಧಾರದಿಂದ ಜೀವನ ಮುಳುಗೋಗ್ದಲ್ಲೇ ಇರಲಿ ಅಂತ ಹೇಳೋದಕ್ಕೆ ಬಂದೆ. ಮಾತಾಡಿ ಪ್ರಯೋಜನ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಿದೆ, ಸರಿ ನಾನು ಹೊರಡ್ತೀನಿ. ಹೊರಡೋಕ್ಕೂ ಮುಂಚೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಕಲ್ಲಿರುತ್ತೆ ತಿನ್ನೋದನ್ನ ಬಿಡಲ್ಲ, ರಸ್ತೆಯಲ್ಲಿ ಮುಳ್ಳಿರುತ್ತೆ ಹಾಕೋದು ಬಿಡಲ್ಲ, ಹುಳಿ ನಾಲ್ಗೆನ ಕೆಡಿಸುತ್ತೆ, ಹೊಟ್ಟೆನ ಕೆಡಿಸುತ್ತೆ, ಉಪ್ಪು ಆರೋಗ್ಯನೇ ಕೆಡಿಸುತ್ತೆ ಅಂದರು ಇಲ್ಲದೆ ಅಡುಗೆನೂ ಆಗಲ್ಲ, ಹೊಟ್ಟೆನೂ ತುಂಬಲ್ಲ. ಇದೇ 6 ತಿಂಗಳ ಹಿಂದೆ ನೀವು ನನ್ನನ್ನು ಭೇಟಿಯಾಗಿ ರವಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನೀವು ನನ್ನ ಸರಿ ಮಾಡಿ ಮೀನಾ ಅವರೇ ಅಂತ ಕೇಳ್ಕೊಂಡ್ರಿ. ಹೇಳಿ 3 ತಿಂಗಳು ಪ್ರೀತಿ ಮಾಡಿದವನು ನಿಮ್ಮಿಂದ ದೂರ ಆಗ್ತಾನೆ ಅನ್ನೋಂಥ ಭಯದಲ್ಲಿ 5 ವರ್ಷ ಶ್ರುತಿ ಅತ್ತೆ ಮಾವ ಮಗನ ಮೇಲೆ ಪ್ರೀತಿ ತೋರಿಸಿದ್ದು ವ್ಯಕ್ತಿ ನಿಮ್ಮಿಂದ ಇವತ್ತು ಮನೆ ಬಿಟ್ಟು ಹೊರಗಡೆ ಬಂದಿದ್ದಾನೆ. ಆ 2 ವಯಸ್ಸಾದ ಹೃದಯಗಳು ಎಷ್ಟು ಕೊರಗ್ತಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳಿದಾಗ, ಇದರಲ್ಲಿ ಯೋಚನೆ ಮಾಡೋದೇನಿದೆ, ಅಂದರೆ ಆ ಮನೆಯಲ್ಲಿ ನೀನು ಹೋಗಿ ಇರು ಅಂತ ಹೇಳ್ಬಿಟ್ಟು ಆಲ್ರೆಡಿ ರವಿಗೆ ಹೇಳಿದ್ದೀನಿ ನಾನು, ಇಲ್ಲ ಅಂತಂದರೆ ಅದು ನನ್ನ ತಪ್ಪಲ್ಲ ಅಂತ ಹೇಳ್ತಾಳೆ. ಆಗ ಮೀನಾ, ಹಾಗಾದರೆ ನಿನಗೆ ನಮ್ಮ ಬಾಂಧವ್ಯ ಮಾಡ್ಕೊಂಡಿರೋ ಸಂಬಂಧಗಳು ಬೇಡವಾ ಅಂತ ಹೇಳಿದಾಗ, ಹಾಗಲ್ಲ ಮೀನಾ ಅವರೇ, ರವಿ ಹತ್ರ ಮಾತಾಡಿದ್ದೀನಿ, ಯಾರನ್ನು ದೂರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು, ನೀವು ಅವ್ರ ಹತ್ರ ಮಾತಾಡಿ, ಸೊ ಅವ್ರೇನಾದ್ರೂ ಬಂದರೆ ಕರ್ಕೊಂಡೋಗಿ, ನನ್ನದೇನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ನಾನು ಮಾತ್ರ ಸೂರ್ಯ ಇರೋ ಕಡೆ ಕಾಲಿಡೋದಿಲ್ಲ, ನನಗಿನ್ನೂ 6 ಸೀನು ಡಬ್ ಮಾಡೋದಿದೆ, ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ, ಅದೇನು ಬಂದಿದ್ದು ಹೇಳು ಅಂತ ಹೇಳ್ಬಿಟ್ಟು ಸೂರ್ಯಗೆ ಹೇಳ್ತಾನೆ. ನೋಡಪ್ಪ, ನಿನ್ನ ಹತ್ರ ಕ್ಷಮೆ ಕೇಳೋದ್ರಲ್ಲಿ ನನಗೆ ಯಾವ ನಾಚಿಕೆನೂ ಇಲ್ಲ,
ಕಣೋ ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ರವಿ ನೀನು ಮಾತಾಡೋದು ಮುಗ್ದಿದ್ರೆ ಮನೆಗೆ ಹೋಗ್ಬೋದು ಅಂತ ಹೇಳ್ತಾನೆ. ನಾನು ಗೊತ್ತು ಕಣೋ ನಾನು ಸರಿ ಇಲ್ಲ, ನನ್ನ ಕಂಡ್ರೆ ಅಣ್ಣ ತಮ್ಮಂದಿರಿಗೂ ಆಗ್ದಲೇ ಇರೋಂಥ ಬಡ್ಡಿ ಮಗ ನಾನು. ಆದರೆ ಅಪ್ಪ ಅಮ್ಮನ ನೋಡೋಕ್ಕಾಗ್ತಾ ಇಲ್ಲ ಕಣೋ, ನೊಂದೋಗಿದ್ದಾರೆ ಕಣೋ ಅಂತ ಹೇಳಿದಾಗ ರವಿ ನೋವು ಹತಾಶೆ ಯಾರೊಬ್ಬರ ಆಸ್ತಿನೂ ಅಲ್ಲ, ಆದರೆ ನಮ್ಮ ಅಪ್ಪ ಅಮ್ಮನೇ ಅಲ್ವೇನೋ ನಮ್ಮ ಆಸ್ತಿ ಅಂತ ಹೇಳ್ತಾನೆ. ಮನೋಜ ಯಾವಾಗಲೂ ತಪ್ಪಾಗೆ ಮಾತಾಡ್ತಾನೆ, ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಆದರೆ ನೀನು ಯಾವತ್ತೂ ನನ್ನನ್ನು ತಪ್ಪಾಗಿ ತಿಳ್ಕೊಂಡೇ ಇಲ್ಲ ಕಣೋ, ಬೇಕು ಅಂತ ಕೈ ಮಾಡಿಲ್ಲ ಕಣೋ ಅಂತ ಹೇಳಿದಾಗ, ಬೇಕು ಅಂತನೋ ಬೇಡ ಅಂತನೋ ಕೈ ಮಾಡಿದೆ ತಾನೆ ಅಂತ ಹೇಳಿದಾಗ, ಸಾರಿ ಕೇಳ್ತಿದ್ದೀನಲ್ಲೋ ಅಂತ ಹೇಳಿದಾಗ, ನನ್ನ ಹತ್ರ ಸಾಕಂತಂದಾಗ ನೀನೊಬ್ಬನ ಹತ್ರನೇ ಕೇಳೋದು ಕಣೋ, ಯಾಕೆಂದರೆ ನೀನೊಬ್ಬ ಮಾತ್ರ ನನಗೆ ಬೇಕು ಅಂತ ಹೇಳಿದಾಗ ರವಿ ನಾನು ನಂಬ್ಕೊಂಬಂದಿರೋಳು ಅಂತ ಇದ್ದಾಳೆ, ಅದೇ ನಾನು ಬರಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ ಅಪ್ಪ ಅಮ್ಮಂಗಿಂತ ಮುಖ್ಯನೇನೋ, ಅವ್ರ ಅಪ್ಪ ಅಮ್ಮಂಗಿನ ನಾನು ಮುಖ್ಯ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಬಂದವಳು ಮುಖ್ಯ ಅಲ್ವಾ ನನಗೆ ಅಂತ ಹೇಳಿದಾಗ, ಬೇಡ ರವಿ ಎತ್ತೋರ್ ಕಣ್ಣಲ್ಲಿ ನೀರು ಹಾಕ್ಸಿ ಆರಾಮಾಗಿರೋದು ಹೆಂಡತಿ ಜೊತೆ ಕಣೋ ಅಂತ ಹೇಳಿದಾಗ, ರವಿ ನಾನು ಅಂತ ಚೀಪಾಗಿ ಯೋಚನೆ ಮಾಡೋನಲ್ಲ, ಹೆಂಡತಿ ಜೊತೆನೂ ಇಲ್ಲ, ವಾಸ ಮಾಡ್ತಾ ಇರೋದು ಇದೇ ಹೋಟ್ಲಲ್ಲಿ, ಹೆಂಡತಿ ಮನೆಯಲ್ಲ, ತಾಯಿ ಜೊತೆ ಇರೋಕ್ಕಾಗದೆ ಹೆಂಡತಿ ಜೊತೆ ಇರೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ರವಿ ಹೇಳ್ತಾನೆ. ಆಗ ಸೂರ್ಯ ಏನೋ ಕಾರಣ ಹೇಳ್ತೀನಿ ಕೇಳು ಅಂತ ಹೇಳಿದಾಗ, ನನ್ನ ಹತ್ರ ಏನು ಹೇಳೋಕ್ಕೆ ಬರಬೇಡ ನೀನು, ಏನಾದರೂ ಆಗಿತ್ತು ಅನ್ನೋದಾಗಿದ್ದರೆ ನಾನಿದ್ದೆ, ಶ್ರುತಿ ಇದ್ದೆ, ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ವ, ನ್ಯಾಯ ನಮ್ಮ ಕಡೆ ಇತ್ತು ಅನ್ನೋದಾಗಿದ್ದರೆ ಶ್ರುತಿ ಯಾವತ್ತಾದರೂ ನಮ್ಮನ್ನು ಬಿಟ್ಕೊಟ್ಟಿದ್ದಾಳ ಅಂತ ಕೇಳ್ತಾನೆ. ನೀನು ಮನೆಗೆ ಬರಲ್ವೇನೋ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ, ಬರೋದಾದರೆ ಹೆಂಡತಿಗೆ ಗಂಡ ಆಗಿ ಅಪ್ಪ ಅಮ್ಮಂಗೆ ಮಗನಾಗಿ ಬರ್ತೀನಿ, ಇಲ್ಲ ಅಂತಂದರೆ ನಾನು ಹೆಂಡತಿ ಗಂಡನಾಗೂ ಇರಲ್ಲ, ಅಪ್ಪ ಅಮ್ಮಂಗೆ ಮಗ ಆಗೂ ಇರೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಹೊರಟೋಗ್ತಾನೆ. ಸೂರ್ಯ ನಿಂತ್ಕೊಂತಂದ್ರೂ ಕೂಡ ಕೇಳೋದಿಲ್ಲ. ನೆಕ್ಸ್ಟು ಶ್ರುತಿ ರವಿ ಇರೋಂಥ ಫ್ರೆಂಡ್ಗೆ ಕಾಲ್ ಮಾಡಿಬಿಟ್ಟು ಫುಡ್ ಆರ್ಡರ್ ಕೊಡ್ತಾಳೆ. ಹಿಂದೆ ನಡೆದಂಥ ಘಟನೆಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟು ರವಿ ರೆಸ್ಟೋರೆಂಟಿಗೆ ಬರ್ತಾನೆ. ಆಗ ಅಲ್ಲಿದ್ದವನೊಬ್ಬ ಆರ್ಡರ್ ತೊಗೋಬೇಕಾಗಿತ್ತು ಹೋಗು ಅಂತ ಹೇಳಿದಾಗ, ನನಗೆ ಮೂಡ್ ಸರಿ ಇಲ್ಲ ಕಣೋ, ಬೇರೆ ಯಾರ್ದಾದ್ರು ಚೆಫ್ ಕೇಳು ಅಂತ ಹೇಳ್ಬಿಟ್ಟು, ಆದರೆ ಅಲ್ಲಿ ಸ್ಟಾಫು ಯಾರು ಆರ್ಡ್ರ್ ಮಾಡಿದ್ದಾರೆ ಅನ್ನೋದನ್ನ ನೇಮ್ನ ತೋರಿಸ್ತಾನೆ. ನೇಮ್ ನೋಡಿದ ತಕ್ಷಣ ರವಿ ಖುಷಿಯಾಗುತ್ತೆ. ಓ ಶ್ರುತಿನ, ಸರಿ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೊಂಡೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇರುವಂತಹ ತಂದೆ ತಾಯಿಗಳಿಗೆ ಮಾತ್ರ ಮಕ್ಕಳಾಗುವುದು, ಇರುವಂಥ ಮಕ್ಕಳಿಗೆ ಮಾತ್ರ ಅಂಥ ತಂದೆ ತಾಯಿಗಳ ಜೊತೆಯಲ್ಲಿ ಬೆಳೆಯುವಂಥ ಅವಕಾಶ ದೊರೆಯುವುದು. ಇದು ಬರೀ ಅನುಭವದ ಮಾತಲ್ಲ, ಯಾರೋ ಅನುಭವಿಸಿ ಬರೆದಂಥ ಮಾತಿದು. ತಂದೆ ತಾಯಂದ್ರಿಗೂ ಇದೇ ಪರಿಸ್ಥಿತಿ ಏನೋ ಪಾಪ ಅಂತ ಮಾತಾಡ್ಕೋಬೇಕಾದ್ರೆ ಅಲ್ಲಿಗೆ ಮೀನಾ ಬರ್ತಾಳೆ. ಮಾವ ಅಂತ ಹೇಳಿ ಇದೆ ಬನ್ನಿ ಊಟ ಮಾಡಿ ಅಂತ ಹೇಳಿದಾಗ, ಸರಿ ಎಲ್ಲರನ್ನೂ ಕರೆದ್ಬಿಡಮ್ಮ ಅಂತ ಹೇಳ್ತಾರೆ. ಸರಿ ಮಾವ ಅಂತ ಅಲ್ಲಿಂದ ಹೊರಡ್ತಾಳೆ ಮೀನಾ. ಅಷ್ಟು ಮನೋಜ್ ಬರ್ತಾನೆ. ಊಟ ರೆಡಿ ಇದೆಯಂತೆ ಅಪ್ಪ ಅಂತ ಹೇಳಿ ಅನ್ನೋದವರು, ಸರಿ ನಡಿಯಪ್ಪ ಅಂತ ಹೇಳಿ, ಮನೋಜ್ ಬಾರೋ ಇಲ್ಲಿ ಹೇಳ್ತಿದ್ದಾಗೆ ಹಾಗೆ ಒಳ್ಳೆ ಇಸ್ತ್ರಿ ಮಾಡಿದ ಬಟ್ಟೆ ಹಾಕೊತೀಯ, ಮೇಕಪ್ ಮಾಡ್ಕೊಳ್ತೀಯ, ಇಂಟು ಹಿಡ್ಕೊತೀಯ, ಒಳ್ಳೆ ಶಿಸ್ತುಗಾರ ಪುಟ್ಸ್ವಾಮಿ ಥರ ಇದೆಯಾ ನೋಡು ಅಂತೀಯ, ಹೋಗಿ ಪಾಚ್ಕೋತೀಯ ಏನೋ ಹೀಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಪ್ಪ ಬರೀ 14 ಲಕ್ಷ ಹುಡ್ತಾ ಇಲ್ಲ ಟೈಮ್ಗೆ ಏನು ಮಾಡಲಿ ಅಂತ ಹೇಳಿದಾಗ, ರಂಗನಾಥ್ ಅವರು, ಅಲ್ಲ ಕಣೋ ನೀನು ಕೆನಡಾ ಆಸೆ ಬಿಟ್ಟೇ ಇಲ್ವೇನೋ, ಆಗದೆ ಇರೋ ಮಾತು ಕಣಪ್ಪ, ಹೋಗು ನಿಮ್ಮ ಅಜ್ಜಿಗೆ ಹೇಳ್ತೀನಿ ಗದ್ದೆನಲ್ಲಿ ಉಳುಮೆ ಮಾಡು ಹೇಳಿದಾಗ, ಅಪ್ಪ ನಾನು ಮನೋಜ್ ಅಂತ ಹೇಳಿದಾಗ, ಡೌಟ್ ಯಾಕೆ ನೀನು ಮನೋಜನೇ, ಡಿಗ್ರಿ ಮನೋಜ ಅಪ್ಪ, ಸುಮ್ಮನೆ ಅಲ್ಲ, ನಾನು ಉಳುಮೆ ಮಾಡಬೇಕಾ. ಅಲ್ಲಿ ಮೀನಾ ಬರ್ತಾಳೆ. ಆವಾಗ ಎಲ್ಲಮ್ಮ ನಿಮ್ಮ ಮತ್ತೆ ಊಟಕ್ಕೆ ಅಂತ ಹೇಳಿದಾಗ, ಅವ್ರು ಬೇಡ ಅಂತಂದ್ರು ಮಾವ ಅಂತ ಹೇಳ್ತಾಳೆ. ಅಷ್ಟರೊಳಗಡೆ ಶಾಂತಿ ಅಂದ್ಬಿಟ್ಟು ರಂಗನಾಥ್ ಅವ್ರು ಕರೀತಾರೆ. ಅಲ್ಲಿಗೆ ಶಾಂತಿ ಕೂಡ ಬರ್ತಾಳೆ. ಮಾಡೋಣ ಅಂತ ಹೇಳಿದಾಗ, ನನಗೆ ಹಸುವಿಲ್ಲ, ನನಗೆ ಬೇಡ ಅಂತ ಹೇಳ್ತಾಳೆ ಶಾಂತಿ. ಏನಾಯ್ತು ನಿನಗೆ ಅಂತ ಹೇಳಿದಾಗ, ಶಾಂತಿ ಟೈಮಿಗೆ ಸರಿಯಾಗಿ ಊಟ ಮಾಡಿ ಅಭ್ಯಾಸ ಹೇಳ್ತಾಳೆ. ಆಗ ಮನೋಜು, ಹೂ ನಮ್ಮ ಟ್ರಿಕ್ಕಾದರೆ ಕಷ್ಟ ಅಲ್ವಾ ಅದಕ್ಕೆ ಅಂತ ಹೇಳಿದಾಗ, ಸೂರ್ಯ, ಓ ಅದು ಇಲ್ಲಿ ಅಲಾರಾಮ್ ಇಟ್ಕೊಂಡು ಊಟ ಮಾಡ್ತಾ ಇದ್ದವನು ನೀನು ಬಿಡು, ಕರೆಕ್ಟಾಗಿ ಹೇಳ್ದೆ ನೀನು ಅಂತ ಹೇಳಿದಾಗ, ಮೀನಾ, ಸುಮ್ಮನೆ ಇರ್ರಿ ಕೈ ಮುಗಿತೀನಿ ಅಂತ ಹೇಳ್ತಾಳೆ. ರೋಹಿಣಿ ಹತ್ರ ಬಂದ್ಬಿಟ್ಟು, ಯಾಕತ್ತೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಶಾಂತಿ, ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿದ್ದೆಲ್ಲ ಕೂತ್ಕೊಂಡು ನೋಡ್ತಾರೆ ಇವರು, ಆದರೆ ಈ ತಾಯಿ ಹೊಟ್ಟೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರೋದು ಕಾಣ್ತಾನೆ ಇಲ್ಲ. ಶಾಂತಿ ಹೇಳಿದಾಗ, ಸೂರ್ಯ ಫೈರ್ ಇಂಜಿನಿಯರಿಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇವಾಗ ಬಾಂಬ್ ಸ್ಕ್ವಾಡ್ ಮಾಡೋರ್ಗು ಕಾಲ್ ಮಾಡಬೇಕಾ ಹೇಳಿದಾಗ, ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳ್ರಿ ಅವನಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ. ಆಗ ಸಕ್ಕರೆ ಮುಖ್ಯ ಅಂತ ಅವಳಿಂದ ಓಡೋಗಿರೋ ಅವನಿಗೆ 6 ಸೆಂಟಿಮೀಟ್ರ್ ಇರೋ ಉಡ್ದಾರದಿಂದ 90 ಸೆಂಟಿಮೀಟ್ರ್ ಇರೋ ಉಡ್ದಾರ ತನಕ ಬೆಳೆಸಿದಿರ ಅಲ್ಲ, ನಿಮ್ಗೆ ಎಷ್ಟಿರಬೇಕು ಬಯಸಿದ್ರೆ ಅನ್ನದ ಹತ್ರ, ಮನಸ್ಸು ಬಯಸಿದ್ರೆ ಅಮ್ಮನ ಹತ್ರ ಬಂದೇ ಬರ್ತಾನೆ. ನಾನು ಅಡುಗೆ ತಿಂದು ದಿಮ್ಮಂತ ನಿದ್ದೆ ಮಾಡು ಬಾ ಅಂತ ಹೇಳ್ಕೊಡ್ತಾನೆ. ಆಗ ಶಾಂತಿ, ಹೊಟ್ಟೆ ಹಸಿದ್ರೆ ಚೆನ್ನಾಗಿ ತಿನ್ನೋ ಕೇಳಿ, ತಾಯಿ ನೋನ ಅರ್ಥ ಮಾಡ್ಕೊಂಡಲೇ ಇರೋವಂಥ ಇವನ್ ಮನೆಯಲ್ಲಿದ್ದಾನೆ, ಇವನ್ ಹೆಂಡ್ತಿನೂ ಮನೆಯಲ್ಲಿದ್ದಾಳೆ, ನನ್ನ ಮಗ ಎಷ್ಟು ಕಷ್ಟಪಡ್ತಿದ್ದಾನೋ ಏನೋ ಹೇಳ್ತಾ ಇರ್ತಾಳೆ. ಆಗ ಮನೋಜು, ಅಯ್ಯೋ ಅವನು ಯಾಕಮ್ಮ ಕಷ್ಟಪಡ್ತಾನೆ, ಕೋಟ್ಯಾಧಿಪತಿ ಮನೆಯಲ್ಲಿ ಏನೋ ಐಸ್ ಕ್ರೀಮು ತಿನ್ಕೊಂಡು ಖುಷಿಯಾಗಿರ್ತಾನೆ. ಇವಾಗ ಶಾಂತಿ, ಅವನು ತಣ್ಣಗಿರೋದು ನನ್ನ ಜೊತೆ ಇದ್ದಾಗ ಮಾತ್ರ, ನನ್ನ ತಾಯಿ ಕಣೋ ಅಂತ ಹೇಳ್ತಾಳೆ. ಆಗ ಮೀನಾ, ಅತ್ತೆ ಭೂಮಿಗೆ ಬೆಳಕು ಕೊಡೋ, ಹೋಗ್ತಾ ಕತ್ಲನ್ನು ಕೊಡೋನು, ಆಯ್ತು ಅಂದ ಮಾತ್ರಕ್ಕೆ ಸೂರ್ಯ ಬರಲ್ವ ಹೇಳಿ, ಈ ಮನೆ ಮಗ ಮತ್ತೆ ಬಂದೇ ಬರ್ತಾನೆ, ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾಳೆ. ಆಗ ಶಾಂತಿ, ಹಾಳು ಮಾಡ್ಕೋಬೇಡಿ ಅಂತ ಬಾಯಿ ಹೇಳ್ತಾ ಇದೆ, ಆದರೆ ಹಾಳು ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ನಿನ್ನ ಮನಸ್ಸು ಹೇಳ್ತಿದೆ ಹೇಳಿದಾಗ, ಶಾಂತಿ, ಓಹೋ ಟೆಲಿಪತ್ನಿ ಮನ್ಸಿನ ಮಾತು ಕೇಳುತ್ತೋ ನಿನಗೆ
ಸೂರ್ಯ ಕೇಳಿದಾಗ ಶಾಂತಿ ಕೇಳುತ್ತೆ ಕಣೋ ಕೇಳುತ್ತೆ. ನೀವಿಬ್ರು ನಾನು ಬದುಕಿರುವಾಗಲೇ ನನಗೆ ಬೆಂಕಿ ಇಡ್ತಾ ಇದ್ದೀರಾ ಅಂತ ಹೇಳಿದಾಗ ರಂಗನಾಥ್ ಅವರು ಲೇ 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 ಶಾಂತಿ ನಂಗೆಲ್ಲ ಮಾತಾಡ್ಬೇಡ ಕಣೆ ಅಂತ ಹೇಳ್ತಾರೆ. ಆಗ ಶಾಂತಿ ಬಡ್ಕೊಂಡೆ ನಾನು ಇವನು ಛತ್ರಕ್ಕೆ ಬರೋದು ಬೇಡ ಅಂತ. ಅಲ್ಲಿಗೆ ಬಂದಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ಮನೆಯಲ್ಲಿ ಅಕ್ಕಿ ಬೇಳೆ ಇತ್ತು, ಮನೆಯಲ್ಲಿ ಬೇಯಿಸ್ಕೊಂಡು ಗಂಡ ಹೆಂಡತಿ ಇಬ್ರು ಮುಕ್ಕಿದ್ರೆ ಬೇಡ ಅಂತ ಹೇಳ್ತಿದ್ನ. ಊಟಕ್ಕೆ ಕಾವು ಕಾವು ಅಂತ ಕಾಯ್ತಿದ್ವೇನೋ ಕಾಗೆಗಳು ಹೇಳ್ತಾಳೆ. ಆಗ ಸೂರ್ಯ ಅಂತ ಭಿಕ್ಷೆ ನನಗೂ ಬೇಕಾಗಿರ್ಲಿಲ್ಲ ಸಕ್ಕರೆ. ಏನಾದರೂ ಟೀ ಕುಡಿಯೋಕೆ ಹೋದ್ರೆ ಅಲ್ಲಿನ ವಾಸನೆ ಕುಡಿಯೋಕೆ ಮುಂಚೆ ದುಡ್ಡು ಕೊಟ್ಟಿರ್ತೀನಿ ಅಂತವ್ನು ನಾನು. ನನ್ನ ಹೆಂಡತಿ ಅಲ್ಲಿ ಗದಿಗೆಟ್ ಬಂದಿರಲಿಲ್ಲ. ಏನಪ್ಪ ನಾನು ಬರಲ್ಲ ಬರಲ್ಲ ಅಂತ ಬಡ್ಕೊಂಡೆ. ಬೇಕು ಅಂತ ನೀನು ಸೊಂಪ ಪುಡಿ ಹೇಳಿದ್ರಿ ತಾನೆ. ಉಂಗ್ರಮ್ಮ ನೀನು ಇದೆಯಲ್ಲ ನೋಡ್ಲಿಲ್ವಾ, ₹100 ಬಾಡಿಗೆ ಬಿಟ್ಟು ಬಂದಿದ್ದೆ ಅಂತ ಹೇಳ್ತಾನೆ. ಆಗ ಶಾಂತಿ ನೋಡಿದ್ರೇನ್ರಿ, ತಿಂಗಳು ಹೊತ್ತು ಎತ್ತು ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ನಾನು ಅನ್ಕೊಂತಾ ಇದ್ರೆ ₹900 ಹೋಯ್ತು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ಈ ದುಡ್ಡಿನ ಚಿಂತೆನೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಓ ನನಗ ಲೋ ಮನೋಜ ಕೇಳಿ ನಮ್ಮ ಸಕ್ಕರೆ ನೊಂದ್ಕೊಂತಾ ಇರೋದು ರವಿ ಮನೆಗೆ ಬರ್ತಿಲ್ಲ ಅಂತ ಅಲ್ಲ, ಕೋಟ್ಯಾಧಿಪತಿ ಮಗಳು ವಾಸುವಿನ ಕೂಸು ಮನೆಗೆ ಬರ್ಲಿಲ್ವೇ ಅಂತ ಅವ್ರ ತಲೆಕಾಯಿಗಳ ಮೇಲೆ ಆಣೆ ಮಾಡ್ಕೊಂಡು ಹೇಳ್ಬಿಡ್ಲಿ ತುಂಬ್ಕೊಂಡ್ಬಿಡ್ತೀವಿ ಹೇಳ್ತಾನೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಇದು ಕೂಡ ಸುಮ್ಮನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.